ಸ್ನೇಹಿತರೆ ನಮಸ್ಕಾರ. ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ವಿಡಿಯೋಗೆ ಲೈಕ್ ಮಾಡಿ. ಯಾಕೆ ಅಂದರೆ ಈ ಒಂದು ವಿಡಿಯೋದಲ್ಲಿ ನಾನು 2026ರಲ್ಲಿ ಯಾರೆಲ್ಲ ನಿಮ್ಮ ಕಾಯಿನ್ಗಳನ್ನು ಮಾರಬೇಕು ಅಂದ್ಕೊಂಡಿದ್ದೀರಾ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇರುವಂಥದ್ದು. ಮತ್ತೆ ವಿಡಿಯೋನ ಪೂರ್ತಿ ನೋಡಿದ್ರೆ ಮಾತ್ರ ನಿಮಗೆ ಆ ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಅರ್ಧದಲ್ಲಿ ಹೋದ್ರೆ ಯಾವುದೇ ರೀತಿ ಇನ್ಫಾರ್ಮೇಶನ್ ನಿಮ್ಗೆ ಸಿಗೋದಿಲ್ಲ. ಸೊ ಇದೆಲ್ಲ ಫೇಕು ಹಾಗೆ ಹೀಗೆ ಅಂತ ಅನ್ಕೊಂಡು ಹೋಗ್ತೀರಾ ಅಷ್ಟೇ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಫಸ್ಟು ವಿಡಿಯೋ ಇಷ್ಟ ಆದರೆ ಮಾತ್ರ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ವಿಷಯಕ್ಕೆ ಬರೋಣ. ಹೌದು ಸ್ನೇಹಿತರೆ, 2026 ನಿಮಗೆ ಒಂದು ಸುವರ್ಣಾವಕಾಶ. ನಿಮ್ಮ ಹಳೆಯ ನಾಣ್ಯಗಳನ್ನು ನೀವು ಆರಾಮಾಗಿ ಮಾರಬಹುದು. ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ನೀವು ಹಳೆಯ ನಾಣ್ಯಗಳನ್ನು ಏನು ಮಾರಬೇಕು ಅಂದ್ಕೊಂಡಿದ್ದೀರಲ್ಲ, ಆ ಹಳೆ ನಾಣ್ಯಗಳನ್ನು ನೀವು ಮಾರೋದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಅಪ್ಲೈ ಆಗೋದಿಲ್ಲ. ಫ್ರೀಯಾಗಿ ಮಾರಬಹುದು. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೂ ಅಷ್ಟೇ ಫ್ರೀ ಆಗಿರುತ್ತೆ. ಅದಕ್ಕೂ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಈಗ ನಾನು ವಿಷಯಕ್ಕೆ ಬಂದ್ಬಿಡ್ತೇನೆ. ನಿಮ್ಮ ಹತ್ರ ಇರೋ ನಾಣ್ಯಗಳು ಒರಿಜಿನಲ್ ಆಗಿರಬೇಕು. ಮೊದಲನೇ ಕಂಡೀಷನ್ ಏನಂದರೆ ನಿಮ್ಮ ಹತ್ರ ಇರೋ ನಾಣ್ಯಗಳು ಒರಿಜಿನಲ್ ಆಗಿರಬೇಕು. ಅದೇ ರೀತಿ ಅದು ಈ ಥರದ UNC ಕಂಡೀಷನ್ ನಾಣ್ಯಗಳಾಗಿದ್ರೆ ಈಸಿಯಾಗಿ ಮಾರಬಹುದು. ಸ್ವಲ್ಪ ನೋಡಿ, ಈ ಥರದ ಸ್ವಲ್ಪ ಹಾಳಾಗಿರೋ ಕಾಯಿನ್ಗಳಾಗಿದ್ರೆ ಮಾರೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ರೀತಿ ಇನ್ನೊಂದು UNC ಕಂಡೀಷನ್ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ ಈ ಒಂದು ನಾಣ್ಯ ರೇರ್ ಕ್ಯಾಟಗರಿ ಅಥವಾ ಸ್ಕೇರ್ ಕ್ಯಾಟಗರಿಯಲ್ಲಿ ಇರಬೇಕು. ಕಾಮನ್ ನಾಣ್ಯಗಳು ಮಾರೋದಕ್ಕೆ ಆಗೋದಿಲ್ಲ. ರೇರ್ ಕ್ಯಾಟಗರಿಯ ನಾಣ್ಯಗಳನ್ನು ಮತ್ತೆ ಸ್ಕೇರ್ ಕ್ಯಾಟಗರಿಯ ನಾಣ್ಯಗಳನ್ನು ಮಾತ್ರ ಮಾರಬಹುದು. ಹಾಗಾದರೆ ಎಲ್ಲಿ ಮಾರೋದು, ಹೇಗೆ ಮಾರೋದು ನೋಡಿ. ನಮ್ಮ ಕರ್ನಾಟಕದಲ್ಲಿ 2026ರಲ್ಲಿ ಸುಮಾರು 4-5 ಕಡೆ ಕಾಯಿನ್ ಎಕ್ಸಿಬಿಷನ್ಗಳು ನಡೀತಾ ಇರುವಂಥದ್ದು. ಹೌದು, ಇದಕ್ಕೆ ಒಂದು ಸಮಯ ಇರುತ್ತೆ, ದಿನಾಂಕ ಇರುತ್ತೆ, ಅದರಂಥ ಒಂದು ಏನು ಫೋನ್ ನಂಬರ್ಗಳಿರುತ್ತೆ. ಆ ಒಂದೊಂದು ಎಕ್ಸಿಬಿಷನ್ಗೆ ಡಿಫ್ರೆಂಟ್ ಫೋನ್ ನಂಬರ್ಗಳಿರುತ್ತೆ. ನೀವು ಅಲ್ಲಿ ಹೋಗಿ ಮಾರಬೇಕು ಅಂದರೆ ಅದರ ಪ್ರೊಸೀಜರ್ಸು ತುಂಬ ಸಿಂಪಲ್. ಏನಿಲ್ಲ, ನೀವು ಅಲ್ಲಿ ಹೋದರೆ ಆಲ್ಮೋಸ್ಟ್ ಎಲ್ಲ ಕಾಯಿನ್ ಎಕ್ಸಿಬಿಷನ್ಗಳು ಫ್ರೀ ಆಗಿ ಇರುತ್ತೆ ಎಂಟ್ರಿ ಫೀಸು. ಕೆಲವೊಂದು ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಮಾತ್ರ ಒಂದು ದಿನಕ್ಕೆ ಒಬ್ಬರಿಗೆ 200 ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ. ಎಂಟ್ರಿ ಫೀಸ್ ಅಷ್ಟೇ. ಅಂದರೆ ನೀವು ಎಂಟ್ರಿ ಫೀಸ್ ಕೊಟ್ಟರೆ ನೀವು ಒಂದು ದಿನ ಪೂರ್ತಿ ಸಂಪೂರ್ಣವಾಗಿ ಅಲ್ಲಿ ನಡೆಯುವಂಥ ಎಲ್ಲ ವಿದ್ಯಮಾನಗಳನ್ನು ನೀವು ಗಮನಿಸಬಹುದು. ಆನ್ಲೈನ್ ಬಿಡ್ಡಿಂಗ್ಗಳು ನಡೆಯುತ್ತೆ, ಆಫ್ಲೈನ್ ಬಿಡ್ಡಿಂಗ್ಗಳು ನಡೆಯುತ್ತೆ, ಲೈವ್ ಬಿಡ್ಡಿಂಗ್ಗಳು ನಡೆಯುತ್ತೆ. ಅದೇ ರೀತಿ ರೇರ್ ಕ್ಯಾಟಗರಿಯ ನಾಣ್ಯಗಳನ್ನು ಅವರು ಪ್ರದರ್ಶನಕ್ಕೆ ಇಟ್ಟಿರ್ತಾರೆ, ನೋಡಬಹುದು. ನಾಣ್ಯ, ನೋಟು, ಹಳೆಯ ನಾಣ್ಯಗಳನ್ನೆಲ್ಲ ಅವರು ಪ್ರದರ್ಶನಕ್ಕೆ ಇಟ್ಟಿರ್ತಾರೆ, ನೋಡಬಹುದು. ಈಗ ಅದೆಲ್ಲ ಬಿಡಪ್ಪ, ನನಗೆ ಮೊದಲು ಅಡ್ರೆಸ್ಸು, ಫೋನ್ ನಂಬರು, ವಿಳಾಸ ಇಲ್ಲ ಹೇಳಪ್ಪ ಫಸ್ಟು ಅಂತ ನೀವು ಹೇಳ್ತೀರಾ ಅಂದರೆ ನೋಡಿ, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಕಾಯಿನ್ ಎಕ್ಸಿಬಿಷನ್ಗಳು ಭಾರತದಲ್ಲಿ ಸುಮಾರು ಕಡೆ ನಡೆಯುತ್ತೆ. ನಾನು ನಿಮಗೆ ಕರ್ನಾಟಕದಲ್ಲಿ ನಡೆಯೋದನ್ನ ಯಾಕೆ ಹೇಳ್ತೇನೆ ಅಂತ ಅಂದರೆ ಎಲ್ಲರಿಗೂ ಹತ್ರ ಆಗುತ್ತೆ, ಎಲ್ಲರಿಗೂ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಷ್ಟೇ. ಈಗ ಮೊದಲನೇ ಕಾಯಿನ್ ಎಕ್ಸಿಬಿಷನ್ ನಡೀತಾ ಇರೋದು ಈ ಒಂದು ಜನವರಿಯಲ್ಲೇ ನಡೀತಾ ಇದೆ ನೋಡಿ. ಕೇವಲ 13 ದಿವಸ ಇರುವಂಥದ್ದು. 16ನೇ ತಾರೀಕು ಜನವರಿ ಶುರುವಾಗಿ 18ನೇ ತಾರೀಕುವರೆಗೂ ಇರುವಂಥದ್ದು. ಬೆಳಗ್ಗೆ 9 ಗಂಟೆಗೆ ಶುರುವಾದರೆ 9 ರಿಂದ 9ವರೆಗೆ ಸಂಜೆ 5:30-6 ಗಂಟೆವರೆಗೂ ನಡೆಯುತ್ತೆ. 3 ದಿನಗಳ ಕಾಲ, ಶುಕ್ರವಾರ, ಶನಿವಾರ, ಭಾನುವಾರ, 16, 17, 18 ಇದು ನಡೀತಾ ಇರುವಂಥದ್ದು ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ. ನಡೆಸ್ತಾ ಇರೋದು ಯಾರು? ಆರ್ಗನೈಸ್ಡ್ ಬೈ ಮಲೆನಾಡು ನ್ಯೂಮಿಸ್ಮ್ಯಾಟಿಕ್ ಅಂಡ್ ಫಿಲಾಟೆಲಿಕ್ ಸೊಸೈಟಿ ಅವರು ನಡೆಸ್ತಾ ಇರುವಂಥದ್ದು. ಇದರ ಹೆಸರು ಶಿವಮೊಗ್ಗ ಎಕ್ಸ್ಪೋ 2026 ಅಂತ. ಆಸಕ್ತರು ಹೋಗಬಹುದು ನೋಡಿ. ಅಲ್ಲಿ ಅಡ್ರೆಸ್ ಎಲ್ಲ ಇರುವಂಥದ್ದು ಶುಭಮಂಗಳ ಕಲ್ಯಾಣ ಮಂಟಪಂ, ವಿನೋಬಾ ನಗರ, ಶಿವಮೊಗ್ಗ, ಕರ್ನಾಟಕ. ಪಿನ್ ಕೋಡ್ ಸಹ ಇದೆ. ನೀವು ನೋಡಿ ಅಲ್ಲಿ ಫೋನ್ ನಂಬರ್ ಕೂಡ ಇರುವಂಥದ್ದು 9481302296. ಅದೇ ಥರ 9845231626 ಬರ್ಕೊಳ್ಳಿ ಫೋನ್ ನಂಬರ್ಗಳನ್ನ. ಅವ್ರು ಕಾಲ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಈಗ ಮತ್ತೊಂದು ಕಾಯಿನ್ ಎಕ್ಸಿಬಿಷನ್ ನಡೀತಾ ಇರುವಂಥದ್ದು ನಮ್ಮ ಬೆಂಗಳೂರಿನಲ್ಲಿ. ಯಾವತ್ತು ನಡೀತಾ ಇದೆ? ಸರಿಯಾಗಿ ಇನ್ನು 1.5 ತಿಂಗಳು ಇರುವಂಥದ್ದು. 1.5 ತಿಂಗಳು ಅಂದರೆ ಫೆಬ್ರವರಿ 20ರಲ್ಲಿ ಶುರುವಾಗಿ 22ರವರೆಗೂ ಇರುವಂಥದ್ದು. ಅದು ಕೂಡ ಅಷ್ಟೇ, ಶುಕ್ರವಾರ, ಶನಿವಾರ, ಭಾನುವಾರ. 20ನೇ ತಾರೀಕು ಶುಕ್ರವಾರ ಶುರುವಾದರೆ 22 ಭಾನುವಾರದವರೆಗೂ ಇರುವಂಥದ್ದು. ಸಮಯ ಅಗೈನ್ 10 ಗಂಟೆ, 9:30ರಿಂದ 10 ಗಂಟೆಗೆ ಶುರುವಾಗುತ್ತೆ. ಸಂಜೆ 5:30-6 ಗಂಟೆವರೆಗೂ ನಡೆಯುತ್ತೆ. ಇದು ನಡೀತಾ ಇರುವಂಥದ್ದು ನಮ್ಮ ಬೆಂಗಳೂರಿನ ಶಿಕ್ಷಕರ ಸದನದಲ್ಲಿ. ಇದಿರುವಂಥದ್ದು ಮೈಸೂರು ಬ್ಯಾಂಕ್ ಸರ್ಕಲ್ ಏನಿದೆ, ಅವೆನ್ಯೂ ರೋಡು, ಮೈಸೂರು ಬ್ಯಾಂಕ್ ಸರ್ಕಲ್, ಮೆಜೆಸ್ಟಿಕ್ ಇಂದ ಟುವರ್ಡ್ಸ್ ನೀವು ಏನು KR ಮಾರ್ಕೆಟ್ಗೆ ಹೋಗ್ತಿರಲ್ಲ ಆ ರೋಡಲ್ಲಿ ಸಿಗುತ್ತೆ. ಆಸಕ್ತರು ಹೋಗಬಹುದು. ಇದಕ್ಕೆ ಎಂಟ್ರಿ ಫೀಸು 200 ರೂಪಾಯಿ ಅಂತ ಫಿಕ್ಸ್ ಮಾಡಿರುವಂಥದ್ದು. ಇದು ಯಾಕೆ ಅಂದರೆ ಇಂಡಿಯಾದಲ್ಲೇ ನಡೆಯುವಂತಹ ಬಹುದೊಡ್ಡ ಕಾಯಿನ್ ಎಕ್ಸಿಬಿಷನ್ ಇದು. ಇಂಡಿಯಾದಲ್ಲೇ ನಡೆಯುವಂತಹ ಬಹುದೊಡ್ಡ ಕಾಯಿನ್ ಎಕ್ಸಿಬಿಷನ್ನು. ಹೋಗಬಹುದು, ನೀವು ಅಲ್ಲಿಗೆ ಹೋಗೋರು ಆಸಕ್ತಿ ಇದ್ರೆ ಹೋಗ್ಬೋದು ನೋಡಿ. ಅಲ್ಲಿ ಕೂಡ ಒಂದು ಫೋನ್ ನಂಬರ್ ಇರುವಂಥದ್ದು. ಮರೋದರ ಆರ್ಟ್ಸ್ ಅವರು ಇದನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇದರ ಹೆಸರು
17th ನ್ಯಾಷನಲ್ ನ್ಯೂಮಿಸ್ಮ್ಯಾಟಿಕ್ ಎಕ್ಸಿಬಿಷನ್ ಅಂತ. ಸೊ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಎಕ್ಸಿಬಿಷನ್ 3 ದಿವಸನೂ ಹೋಗಿ 3 ದಿವಸದ ಪಾಸ್ಗೆ 500 ರೂಪಾಯಿ ಇರುವಂತದ್ದು. ಖಂಡಿತವಾಗ್ಲೂ ಯಾವುದೇ ರೀತಿಯ ಮೋಸ ಇರೋದಿಲ್ಲ ಇಲ್ಲಿ. ನೀವು ಕೊಡೋ ದುಡ್ಡಿಗೆ ಮೋಸ ಆಗೋದಿಲ್ಲ. ಸೊ ನಿಮ್ಮ ನಾಣ್ಯಗಳನ್ನ ರೇರ್ ಕ್ಯಾಟಗರಿಯ ನಾಣ್ಯಗಳನ್ನ ಮಾರಬಹುದು. ಅಲ್ಲಿ ಸ್ಕೇರ್ ಕ್ಯಾಟಗರಿ ನಾಣ್ಯಗಳು ಕೂಡ ಮಾರಬಹುದು. ಆದಷ್ಟು ನಮ್ಮ ಹತ್ರ ಒಂದು ಕೊಮೆಮೊರೇಟಿವ್ ಕಾಯಿನ್ಸ್ ಇದೆ, ಇದನ್ನ ಮಾರಬಹುದು ಅಂತ ಹೋದ್ರೆ ಅದ್ರ ಬೆಲೆ ತಿಳ್ಕೊಂಡು ಹೋಗಿ. ಹಂಗಾದ್ರೆ ಬೆಲೆ ಎಲ್ಲಿ ತಿಳ್ಕೊಳೋದು? ನೋಡಿ, ಈ ತರದ ಒಂದು ಬುಕ್ ಇರುತ್ತೆ, ಇಂಡಿಯನ್ ಕಾಯಿನೇಜ್ ಬ್ರಿಟಿಷ್ ಇಂಡಿಯಾ. ನೋಡಿ, ಇದು ಸಾಯಿನಾಥ್ ರೆಡ್ಡಪ್ಪ ಅವರು ಬರೆದಿರುವಂತಹ ಪುಸ್ತಕ. ಯಾರಿಗಾದ್ರೂ ಈ ಒಂದು ಬುಕ್ ಬೇಕು ಅಂದ್ರೆ, ನನಗೆ ಈ ಬುಕ್ ಬೇಕು ಅಂತ ಅಂದ್ರೆ ನೋಡಿ, ಪ್ರಾಡಕ್ಟ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಬೈಯಿಂಗ್ ಲಿಂಕ್. ಸೊ ಅದ್ರ ಮೂಲಕ ಬೈ ಮಾಡಿ. ಫ್ಲಿಪ್ಕಾರ್ಟ್ ಇಂದ ನಿಮ್ಗೆ ಸಿಗುತ್ತೆ. ಇದ್ರ ಬೆಲೆ ಒಂದು 800 ರೂಪಾಯಿ ಇರುವಂತದ್ದು. ನಾನು ತಗೊಂಡಾಗ 750-800 ರೂಪಾಯಿ ಇತ್ತು. ಈಗ ಒಂದು 50-60 ರೂಪಾಯಿ ಎಕ್ಸ್ಟ್ರಾ ಇರ್ಬೋದೇನೋ. ನೀವು ಕ್ರೆಡಿಟ್ ಕಾರ್ಡ್ ಆಫರ್ಗಳೆಲ್ಲ ಯೂಸ್ ಮಾಡಿದ್ರೆ 800 ರೂಪಾಯಿಗಿಂತ ಒಳಗಡೆ ಸಿಕ್ಬಿಡುತ್ತೆ. ದಯವಿಟ್ಟು ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ, ನಿಮ್ಮ ಕಾಯಿನ್ಗಳ ಬೆಲೆ ತಿಳ್ಕೊಳೋದಕ್ಕೆ. ನೋಡಿ, ಈಗ ನನ್ನ ಹತ್ರ ನೋಡಿ ಎಕ್ಸಾಂಪಲ್ ನಿಮ್ಗೆ ಹೇಳ್ಬಿಡ್ತೀನಿ. ಇದು 2 ಪೈಸದ 1971ರ ಕೋಲ್ಕತ್ತಾ ಮಿಂಟ್ನ ನಾಣ್ಯ. ನೋಡಿ, ಮಿಂಟ್ ಮಾರ್ಕ್ ಇಲ್ಲಿ ಏನು ಇಲ್ಲ ಅಂದ್ರೆ ಇದು ಕೋಲ್ಕತ್ತಾ ಮಿಂಟ್ನ ನಾಣ್ಯ. ಇದ್ರ ಬೆಲೆ ಎಷ್ಟು? ನನ್ನ ಹತ್ರ ಈ ತರದ ಒಂದು ನಾಣ್ಯ ಇದೆ, ಬೆಲೆ ತಿಳ್ಕೊಳೋದು ಹೆಂಗೆ? ನೋಡಿ, ಈ ಬುಕ್ಕಲ್ಲಿ ತಿಳ್ಕೊಬಹುದು. 1971ರ ಕೋಲ್ಕತ್ತಾ ಮಿಂಟ್ನ ನಾಣ್ಯ ಅಲ್ವಾ, 2 ಪೈಸೆಯ ನಾಣ್ಯ. ನೋಡಿ, ಬುಕ್ಕಲ್ಲಿ ಎಲ್ಲಾ ಮಾಹಿತಿ ಇರುವಂತದ್ದು. ಅಂದ್ರೆ ಬ್ರಿಟಿಷರ ಕಾಲದ ನಾಣ್ಯಗಳಿಂದ ಹಿಡಿದು ಇವಾಗ 2025ರ ಕಾಯಿನ್ಗಳವರೆಗೂ ಸಂಪೂರ್ಣವಾದಂತಹ ಮಾಹಿತಿ ಇರುವಂತದ್ದು ಈ ಒಂದು ಪುಸ್ತಕದಲ್ಲಿ. ನೋಡಿ, ನೀವು ಇಲ್ಲಿ 2 ಪೈಸದ ಯಾವ್ದು ನಾಣ್ಯ ನೋಡಿಸಿದ್ದು? 1971ರ ಕೋಲ್ಕತ್ತಾ ಮಿಂಟ್ನ ನಾಣ್ಯ. ನೋಡಿ, ಇದು 2 ಪೈಸಾ, 2 ಪೈಸಾ. 1971. ನೋಡಿ, 1971ರ ನಾಣ್ಯ ಇಲ್ಲಿದೆ ನೋಡಿ. ಫೈನ್ ಕಂಡೀಷನ್ ಇದ್ರೆ 5 ರೂಪಾಯಿ, ವೆರಿ ಫೈನ್ ಕಂಡೀಷನ್ ಇದ್ರೆ 5 ರೂಪಾಯಿ, ಎಕ್ಸ್ಟ್ರಾ ಫೈನ್ ಇದೆ 10 ರೂಪಾಯಿ, UNC ಇದ್ರೆ 40 ರೂಪಾಯಿ. ಕಾಮನ್ ಕ್ಯಾಟಗರಿಯ ನಾಣ್ಯ ಸಿ ಅಂದ್ರೆ ನೋಡಿ, ರೇರಿಟಿ ಅನ್ನೋದು ಕ್ಯಾಟಗರಿಗೆ ಬರುತ್ತೆ. ಇದು ಕಾಮನ್ ಕ್ಯಾಟಗರಿಯ ನಾಣ್ಯ, ಕೋಲ್ಕತ್ತಾ ಮಿಂಟ್ನ ನಾಣ್ಯ ನೋಡಬಹುದು. ಇದು ಕಾಮನ್ ನಾಣ್ಯ ಅಂದ್ರೆ ಇದಕ್ಕೇನು ಬೆಲೆ ಇಲ್ಲ. ಸೊ ನಿಮ್ಮ ಹತ್ರ ಇದರ ನಾಣ್ಯ ಇದೆ, 2 ಪೈಸದ ಇದೆ, 1 ಪೈಸದ ಇದೆ ಅಂದ್ರೆ ಅದು ಯೂಸ್ ಆಗೋದಿಲ್ಲ. ಅದೇ ನಿಮ್ಮ ಹತ್ರ ಏನಾದ್ರೂ 1969ರ ನಾಣ್ಯ ಇತ್ತು ಅಂದ್ರೆ, ಇದೇ ಒಂದು ನಾಣ್ಯ ಇತ್ತು ಅಂದ್ರೆ, ಈ ಒಂದು ಕಂಡೀಷನ್ ಅಲ್ಲಿ ಇದಕ್ಕೆ 250 ರೂಪಾಯಿ ಬೆಲೆ ಇರ್ತಾ ಇತ್ತು. ಎಕ್ಸ್ಟ್ರಾ ಫೈನ್ ಇದ್ದಿದ್ರೆ 500 ರೂಪಾಯಿ, UNC ಇದ್ದಿದ್ರೆ 2500 ರೂಪಾಯಿ. ಈ ತರದ್ದು ಈ ಒಂದು 2 ಪೈಸೆಯ 1969ರ ನಾಣ್ಯದ ಆ ತರದ ನೋಡಿ, ರೇರ್ ಕ್ಯಾಟಗರಿ ಇರಬೇಕು. ಆರ್ ಅಂದ್ರೆ ರೇರ್, XR ಅಂದ್ರೆ ಎಕ್ಸ್ಟ್ರೀಮ್ಲಿ ರೇರ್ ಅಂತ. ಆ ಒಂದು ಬಾಂಬೆ ಮಿಂಟ್ನ ನಾಣ್ಯ ಇದ್ದಿದ್ರೆ ನಿಮಗೆ ಹೆಚ್ಚಿನ ಬೆಲೆ ಸಿಗ್ತಾ ಇತ್ತು, ಮತ್ತೆ ನೀವು ಸೇಲ್ ಮಾಡೋದು ಕೂಡ ಈಸಿ ಆಗ್ತಾ ಇತ್ತು. ಸೊ ಇದೇ ರೀತಿಯ ಎಕ್ಸಿಬಿಷನ್ಗಳು ಶಿವಮೊಗ್ಗದಲ್ಲಿ ನಡೆಯುತ್ತೆ, ಮಂಗಳೂರಲ್ಲಿ ನಡೆಯುತ್ತೆ, ಬೆಂಗಳೂರಲ್ಲಿ. ಸೊ ಮೈಸೂರಿಗರಿಗೂ ಕೂಡ ಒಂದು ಸಂತಸದ ವಿಷಯ. 2026ರಲ್ಲಿ ಮೈಸೂರು ನ್ಯೂಮಿಸ್ಮ್ಯಾಟಿಕ್ ಸೊಸೈಟಿ ಅವರು ಕೂಡ ನಾವು ಆರ್ಗನೈಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಪ್ಲಾನ್ ಅಂತ ನಡೀತಾ ಇದೆ. ಹೋದ ವರ್ಷನೇ ಮಾಡಬೇಕಾಗಿತ್ತು, ಕಳೆದ ವರ್ಷ ಆಗ್ಲಿಲ್ಲ. ಅದಕ್ಕೆ ತುಂಬಾ ಸಪೋರ್ಟ್ ಬೇಕಾಗುತ್ತೆ, ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಬೇಕಾಗುತ್ತೆ, ಅಲ್ಲಿರುವಂಥ ಕಲೆಕ್ಟರ್ಸ್ ಕಡೆಯಿಂದ ಸಪೋರ್ಟ್ ಬೇಕಾಗುತ್ತೆ, ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗುತ್ತೆ. ಸೊ ಇದೆಲ್ಲವೂ ಆದ್ರೆ ಮಾತ್ರನೇ ಮೈಸೂರಲ್ಲಿ ಆಗುತ್ತೆ. ಮೈಸೂರವರು ಕೂಡ ನಿರಾಸೆ ಆಗೋದು ಬೇಡ. ನಿಮ್ಗೆ ಹತ್ತಿರವಾಗಿ ಶಿವಮೊಗ್ಗ ಇದೆ, ಬೆಂಗಳೂರು ಇದೆ, ಖಂಡಿತ ಭಾಗವಹಿಸಿ. ಇನ್ನ ಹೊರ ರಾಜ್ಯದಲ್ಲೇ ನಡೀತಾ ಇರುವಂತದ್ದು ಹೈದರಾಬಾದಲ್ಲಿ ನಡೆಯುತ್ತೆ, ಚೆನ್ನೈಯಲ್ಲೇ ನಡೆಯುತ್ತೆ. ಆಸಕ್ತರು ಅಥವಾ ಯಾರು ತಮಿಳುನಾಡಿನ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಹೋಗಿ ನೋಡಬಹುದು. ಮತ್ತೆ ಏನು ಆಂಧ್ರ ತೆಲಂಗಾಣದ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವರು ಕೂಡ ಹೈದರಾಬಾದ್ಗೆ ಹೋಗಬಹುದು. ಅದು ಕೂಡ ತುಂಬಾ ಅದ್ಭುತವಾದಂತಹ ಕಾಯಿನ್ ಎಕ್ಸಿಬಿಷನ್ಗಳು. ಹೋಗಿ ಪಾರ್ಟಿಸಿಪೇಟ್ ಮಾಡಿ. ಹೊರ ರಾಜ್ಯದ ಕಾಯಿನ್ ಎಕ್ಸಿಬಿಷನ್ಗಳಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ನೋಟುಗಳು, ತುಂಬಾ ಇಂಪಾರ್ಟೆಂಟ್ ನಾಣ್ಯಗಳು ಕೂಡ ಅದ್ದೂರಿ ಬೆಲೆಗೆ, ಅಂದ್ರೆ ನೀವು ಇಮ್ಯಾಜಿನೇ ಮಾಡಿರೋದಿಲ್ಲ ಅಂತಹ ಒಂದು ಬೆಲೆಗೆ ಏನು ಸೇಲ್ ಆಗ್ತವೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಯಾವ್ದಾದ್ರು ಒಂದು 786 ನೋಟುಗಳಿದಾವೆ ಅಂದ್ರೆ ಕೇವಲ 786 ನೋಟುಗಳಿಗೆ ಬೆಲೆ ಇಲ್ಲ. UNC ಕಂಡೀಷನ್ ಹಳೆಯ ನೋಟುಗಳಲ್ಲಿ 786 ಇರಬೇಕು. ಅದೇ ರೀತಿ ಯಾವ್ದಾನ ಒಬ್ಬ ಫೇಮಸ್ ಪರ್ಸನ್ ನ ಡೇಟ್ ಆಫ್ ಬರ್ತ್ ಇರಬೇಕು ನೋಟುಗಳಲ್ಲಿ. ಆ ತರದ ನೋಟುಗಳಿಗೆ ಮಾತ್ರ ಹೆಚ್ಚಿನ ಬೆಲೆಗೆ ಬಿಕರಿ ಆಗುತ್ತೆ. ನಾರ್ಮಲ್ ನೋಟುಗಳನ್ನ ತಗೊಂಡೋದ್ರೆ ಹಳೆ ನೋಟುಗಳನ್ನ ಬಿಕರಿ ಆಗೋದಿಲ್ಲ, ಅಂದ್ರೆ ಸೇಲ್ ಆಗೋದಿಲ್ಲ. ನಿಮ್ಮ ಹತ್ರ ಇರುವಂತಹ ನಾಣ್ಯಗಳಿಗೆ ಬೆಲೆ ತಿಳ್ಕೊಬೇಕು ಅಂದ್ರೆ ಬುಕ್ ಇದೆ. ನೋಟುಗಳಿಗೂ ಕೂಡ ಒಂದು ಬುಕ್ ಇರುವಂತದ್ದು. ಸೊ ಯಾರಿಗಾದ್ರೂ ಆಸಕ್ತರು ನಾನು ನೋಟ್ಗಳನ್ನ ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಬುಕ್ ಕೂಡ ನಾನು ರಿವ್ಯೂ ಮಾಡ್ತೀನಿ, ನಿಮ್ಗೆ ತೋರಿಸ್ತೇನೆ. ಯಾರಿಗಾದ್ರೂ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಈಗ ನನ್ನ ಒಂದು ವಿಡಿಯೋಗೆ ಒಂದು ಎಂಡಿಂಗ್ ಇಡುವಂಥದ್ದು. ಯಾವ್ದಾದ್ರು ಪ್ರಶ್ನೆಗಳು ನಿಮ್ಮ ಹತ್ರ ಇತ್ತು ಅಂದ್ರೆ, ಕಾಯಿನ್ ಎಕ್ಸಿಬಿಷನ್ ಸಂಬಂಧಪಟ್ಟಂತ ಯಾವುದೇ ಒಂದು ವಿಷಯಗಳು ನಿಮಗೆ ಬೇಕಾಗಿದ್ರೆ ವಿಡಿಯೋದ ಕೊನೆಯಲ್ಲಿ ನಾನು ಏನು ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋನ ನೋಡಿದಾದ್ಮೇಲೆ ಕೊನೆಯಲ್ಲಿ ಕಾಮೆಂಟ್ ಅಲ್ಲಿ ತಿಳಿಸಿ. ಆ ಒಂದು ಕಾಯಿನ್ ಎಕ್ಸಿಬಿಷನ್ ಬಗ್ಗೆ ಏನೇ ಆದ್ರೂ ಕೂಡ ಡೌಟ್ಸ್ ನಾನು ಕ್ಲಿಯರ್ ಮಾಡ್ತೇನೆ. ಈಗ ಹೇಳಿ, ಕಾಯಿನ್ ಎಕ್ಸಿಬಿಷನ್ಗೆ ಯಾರ್ಯಾರು ಹೋಗ್ತಾ ಇದ್ದೀರಾ? ನಾನಂತೂ ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ ಬರ್ತೀನಿ. ಶಿವಮೊಗ್ಗಕ್ಕೆ ಸ್ವಲ್ಪ ಡೌಟ್ ಇದೆ,
ಅವತ್ತು ನನ್ನ ನನ್ನ ಶೆಡ್ಯೂಲ್ ಬೇರೆ ಇರೋದ್ರಿಂದ ನಾನು ಅಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ಸಂಡೇ ಆದರೂ ಅಟೆಂಡ್ ಮಾಡೋದಕ್ಕೆ. ಫ್ರೈಡೇ ಸಾಟರ್ಡೆ ನನಗೆ ಬೇರೆ ಕೆಲಸ ಇದೆ. ಬೆಂಗಳೂರಿಗಂತೂ 100% ನಾನು 3 ಡೇಸ್ ಬರಬೇಕು, ಒಂದು ಪಾಸ್ ತೊಗೊಂಡು ಅಂತ ಅನ್ಕೊಂಡಿದ್ದೀನಿ. 500 rupees ಪಾಸ್ ತೊಗೊಂಡು 3 ಡೇಸ್ ಅಟೆಂಡ್ ಮಾಡಬೇಕು ಅನ್ಕೊಂಡಿದ್ದೀನಿ. ನನ್ನ ಹಲವಾರು ಕಾಯಿನ್ ಎಕ್ಸಿಬಿಷನ್ನ ಗೆಳೆಯರುಗಳು ಬರ್ತಾ ಇದ್ದಾರೆ. ಸೆಲ್ಲರ್ಸು ನನಗೆ ತುಂಬ ಜನ ಪರಿಚಯ ಇದ್ದಾರೆ, ಅವರು ಬರ್ತಾರೆ. ಸೊ ಹಂಗಾಗಿ ನಿಮ್ಮ ಹತ್ರ ಏನಾದರೂ ರೇರ್ ಕ್ಯಾಟಗರಿ ನಾಣ್ಯ ಇತ್ತು ಅಂದರೆ ದಯವಿಟ್ಟು ತೊಗೊಂಬನ್ನಿ. ನನಗೆ ಗೊತ್ತಿರುವಂಥ ಡೈರೆಕ್ಟಾಗಿ ನಾನು ಅವ್ರ ಹತ್ರನೇ ನಿಮಗೆ ಮಾರಿಸ್ತೀನಿ. ನೋಡಿ, ನಿಮ್ಮ ಕಾಯಿನ್ಗೆ ಯಾವ ಥರ ಇರುತ್ತೋ ಆ ಕಂಡೀಷನ್ ಮೇಲೆ ಬೆಲೆ ಸಿಗುತ್ತೆ. UNC ಗ್ರೇಡ್ ಇತ್ತು ಅಂದರೆ ಅದಕ್ಕೊಂದು ಬೆಲೆ. ಸೊ ಇವರು ಒಂದು ನಾಣ್ಯಕ್ಕೆ 1 ಲಕ್ಷ ರೂಪಾಯಿ ಅಂತ ಹೇಳಿದ್ದಾರೆ. ಇವರು ಹಳೆ ವಿಡಿಯೋಗಳಲ್ಲಿ ಇದಕ್ಕೆ 1 ಲಕ್ಷ ಇದೆಯಾ ನೋಡಿ. UNC ಕಂಡೀಷನ್ ಅಂದ್ರೆ ಬೇರೆ, ಇದನ್ನ ವೆರಿ ಫೈನ್ ಕಂಡೀಷನ್ ಅಂತಾರೆ. ಅದೇ ಈ ನಾಣ್ಯದ UNC ಕಂಡೀಷನ್ ವರ್ಷನ್ನು ನಾರ್ಮಲ್ ಕಂಡೀಷನ್ ಇದ್ರೆ ನಾರ್ಮಲ್ ಕಾಯಿನ್ ಆದ್ರೂ 40-50 ರೂಪಾಯಿ ಹೊರಟೋಗುತ್ತೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ನೀವು 1 ಲಕ್ಷ ಕೊಡ್ತೀನಿ ಅಂತ ಬಂದಿದ್ದಾರೆ, ಇಲ್ಲಿ ನೋಡಿದ್ರೆ 10,000 ರೂಪಾಯಿ ಸಿಕ್ತು ಅಂದ್ರೆ ಅದು ನಿಮ್ಮ ಕಾಯಿನ್ ಕಂಡೀಷನ್ ಮೇಲೆ ಹೋಗುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಮ ಕಾಯಿನ್ ಒರಿಜಿನಲ್ ಆಗಿರ್ಬೇಕು, ಅದು ರೇರ್ ಕ್ಯಾಟಗರಿಯಲ್ಲಿ ಇರಬೇಕು. ರೇರ್ ಕ್ಯಾಟಗರಿ, ಸ್ಕೇರ್ ಕ್ಯಾಟಗರಿ ಇವನ್ನೆಲ್ಲ ನೀವು ತಿಳ್ಕೊಂಡ್ರೆ ಬಂದ್ರೆ ಮಾತ್ರ ನಿಮ್ಮ ನಾಣ್ಯಕ್ಕೆ ಬೆಲೆ ಸಿಗೋದು. ಸೊ ನಿಮ್ಮ ಹತ್ರ ಇವಾಗ ಇನ್ನೊಂದು ಕಾಮೆಂಟ್ ಅಲ್ಲಿ ತಿಳಿಸಿ, ಯಾರ ಹತ್ರ ರೇರ್ ಕ್ಯಾಟಗರಿಯ ಯಾವ ನಾಣ್ಯ ಇದೆ, ಯಾವ ಮಿಂಟ್ ಮಾರ್ಕ್ ರೇರ್ ಕ್ಯಾಟಗರಿಯ ನಾಣ್ಯ ಇದೆ ಅಂತ ಅದ್ರ ಬೆಲೆ ನಾನು ತಿಳಿಸ್ತೀನಿ. ಮತ್ತೆ ನಿಮ್ಮ ಕಂಡೀಷನ್ಗಳು ನಿಮ್ಗೆ ಗೊತ್ತಿಲ್ಲ ಅಂದ್ರೆ UNC ಅಂದ್ರೆ ಏನು, ಎಕ್ಸ್ಟ್ರಾ ಫೈನ್ ಅಂದ್ರೆ ಏನು, ಸೊ ಕಾಮೆಂಟ್ ಅಲ್ಲಿ ತಿಳಿಸಿ, ನಾನು ತಿಳಿಸ್ತೀನಿ. ಎಕ್ಸ್ಟ್ರಾ ಫೈನ್ ಅಂದ್ರೆ ಏನು, UNC ಅಂದ್ರೆ ಏನು ಅಂತಾರೆ. UNC ಅಂದ್ರೆ ಏನು, ಯಾವುದೇ ರೀತಿಯ ಸರ್ಕ್ಯುಲೇಷನ್ಗೆ ಹೋಗಿರಬಾರ್ದು ನಾಣ್ಯ, ಹೊಸ ನಾಣ್ಯ ಆಗಿರಬೇಕು. ಆ ತರದ ನಾಣ್ಯಗಳಿಗೆ ಮಾತ್ರ ಹೆಚ್ಚಿನ ಬೆಲೆ ಇರುತ್ತೆ. ಅದರಲ್ಲೂ ಏನಾದರೂ ರೇರ್ ಕ್ಯಾಟಗರಿ, ಎಕ್ಸ್ಟ್ರೀಮ್ಲಿ ರೇರ್ ಕ್ಯಾಟಗರಿ ಇತ್ತು ಅಂದ್ರೆ ಅದಕ್ಕೆ ನೀವು ಇಮ್ಯಾಜಿನ್ ಮಾಡಿರೋದಿಲ್ಲ ಅಷ್ಟು ಬೆಲೆ ಸಿಗುತ್ತೆ. ಒರಿಜಿನಲ್ ಕಾಯಿನ್ ಆಗಿರಬೇಕು ಮೇನು. ಮತ್ತೆ UNC ಕಂಡೀಷನ್ ನಾಣ್ಯಗಳಾಗಿದ್ರೆ ಈಸಿಯಾಗಿ ಮಾರಬಹುದು. ರೇರ್ ಕ್ಯಾಟಗರಿಯ ಒರಿಜಿನಲ್ ಕಾಯಿನು ಮತ್ತೆ UNC ಕಾಯಿನ್ ಆಗಿರಬೇಕು. ಇದು ನಿಯಮಗಳು. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಅದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ.